ಅವ್ಯಾತವಾಗಿ ಏನು ನಡೀತಾ ಇದೆ, ಪ್ರೇಮ ಮಾಡಬೇಕು, ಮಾಡದೇ ಇದ್ರೆ ಪ್ರೀತಿಸಬೇಕು, ಪ್ರೀತಿಸದೇ ಇದ್ರೆ ಕೊಲೆ ಮಾಡ್ತೀನಿ ಅಂತಕ್ಕಂಥ ಏನು ಈ ಹುಚ್ಚು ಮನಸ್ಸುಗಳು, ಇವೇನು ಸೈಕೋ ಮನಸ್ಸುಗಳದವಲ್ಲ, ಆ ಸೈಕೋ ಮನಸ್ಸುಗಳಿಗೆ ಒಂದೇ ಒಂದು ಏನು ಮದ್ದಪ್ಪ ಅಂದ್ರೆ ಎನ್ಕೌಂಟರ್ ಮಾಡುವಂಥದ್ದು. ಯಾಕಂದ್ರೆ ಹಿಂದುಳಿದ ವರ್ಗಗಳು ಇವತ್ತು ಎಲ್ಲರಿಗೂ ಸಪೋರ್ಟ್ ಮಾಡ್ತಾವೆ. ಯಾರದೇ ಏನಾದರೂ, ನಾನು ಮೊದಲಿಂದ ಎಲ್ಲದರ ಪ್ರತಿಯೊಂದನ್ನು ನಾನು ಭಾಗವಹಿಸ್ಕೊಂಡು ಬಂದಂಥ ವ್ಯಕ್ತಿ, ತಳವಾರ ಸಮಾಜದ ಒಂದು ಪ್ರಮುಖ ಹೋರಾಟಗಾರನಾಗಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದೀನಿ. ಬಟ್ ನನಗನ್ಸೋದೇನು, ನಾವೆಲ್ಲರಿಗೂ ಸಪೋರ್ಟ್ ಮಾಡ್ತೇವೆ ಹಿಂದುಳಿದ ವರ್ಗದವರು, ನಮಗಾದಾಗ ಯಾರೂ ಸಪೋರ್ಟ್ ಮಾಡಲ್ಲ, ಅದು ನೋವಾಗ್ತದೆ. ಈ ವ್ಯವಸ್ಥೆ ಹೋಗಬೇಕು. ಎಲ್ಲೇ ಅಮಾನವೀಯ ಕೃತ್ಯಗಳು ನಡೆದ್ರೆ, ಎಲ್ಲೇ ಇಂಥವು ದೌರ್ಜನ್ಯ, ದಬ್ಬಳಿಕೆ, ಕೊಲೆಗಳು ನಡೆದ್ರೆ, ಅದು ಯಾವುದೇ ರಾಜಕಾರಣಿ ಆಗಿರ್ಬೋದು, ಯಾವುದೇ ಆಫೀಸರ್ ಆಗಿರ್ಬೋದು, ಅದು ಅಲ್ಲಿ ಕಠಿಣ ಕ್ರಮ ತಗೊಂಡ್ರೆ ಮಾತ್ರ ಮುಂದಿನ ದಿನಮಾನಗಳಲ್ಲಿ ಇಂಥ ಒಂದು ಘಟನೆಗಳ ನಡೆಯಲ್ಲ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೀನಿ. ಒಂದು ಪೊಲೀಸ್ ಇಲಾಖೆಗೆ ನಾನು ಕೇಳ್ಕೊಳ್ಳೋದು ಒಂದೇನೆ, ಯಾರೇ ಬಂದರೂ ಅವ್ರದ್ದು ಏನದ ಕಂಪ್ಲೇಂಟ್ ತೊಗೊಂಡೋದು ವಿಚಾರಣೆ ಮಾಡುವಂಥದ್ದಿಲ್ಲ. ಈಗ ಯಾರು ರೊಕ್ಕ ಕೊಡ್ತಾರ ಅಲ್ಲಿ ಕಂಪ್ಲೇಂಟ್ ಹಾಕೋರು. ಪೊಲೀಸ್ ಇಲಾಖೆ ಒಳಗೆ ಬಹಳಷ್ಟು ನಮ್ಮ ಫೋನ್ ಬರ್ತಿರ್ತಾವ ಹುಡುಗರು, ಸರ್ ನಾವಿಲ್ಲಿ ಬಂದೆವು, ನಮ್ಗೆ ಹೊಡೆದರೆ ಕಂಪ್ಲೇಂಟ್ ತೊಗೊಳಕತ್ತಿಲ್ಲ. ಅದೇ ಬೇರೆ ವ್ಯವಸ್ಥೆಯಲ್ಲಿ ಬಂದ್ಬಿಟ್ರೆ ಅವ್ರು ಏನೂ ಮಾಡಲೇ ಕಂಪ್ಲೇಂಟ್ ತೊಗೊಂಡು ಒಳಗೆ ಹಾಕಿರ್ತಾರೆ. ಅದಕ್ಕೆ ಗೃಹ ಇಲಾಖೆ ಪೊಲೀಸರಿಗೆ ಕಟ್ಟುನಿಟ್ಟಿನ ಏನು ಕ್ರಮ ತಗೋಬೇಕು. ಇವತ್ತು ಹ್ಯಾಂಗ ಈಗ ಅಲ್ಲೇ ಸಸ್ಪೆಂಡ್ ಮಾಡಿದ್ರೆ ಅಲ್ಲಿ ಕೊಲೆ ಆಗಿ ಹೋಗ್ಬಿಡ್ತು. ಆದ್ರೆ ಈ ಸಸ್ಪೆಂಡ್ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಮಾಡಿದ್ದು, ಇನ್ನು ಅದಕ್ಕಿಂತಲೂ ಮುಂಚೆ ನಾಳೆ ಇಂಥ ಘಟನೆಗಳು ನಿಮ್ಮ ವ್ಯಾಪ್ತಿಯಲ್ಲಿ ಆದ್ರೆ ಅದು ನಿಮ್ಮ ಮಾನದಂಡ ಅಂತಕ್ಕಂಥದ್ದು ಯಾರು ಅಲ್ಲಿ ಪೊಲೀಸ್ ಕಮಿಷನರ್ ಇರ್ತಾರಲ್ಲ ಅಂಥವ್ರಿಗೆಲ್ಲ ಆದೇಶ ಆಗಬೇಕು ಸರ್ಕಾರದಿಂದ ಅಂತಕ್ಕಂಥದ್ದು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಈ ರಾಜ್ಯದಲ್ಲಿ ಯಾವುದೇ ಪಾರ್ಟಿಯಿಂದ ನೋಡದೆ ಮನುಷ್ಯತ್ವ, ಮಾನವೀಯತೆ ಇರೋರು, ಮಾನವೀಯ ಮೌಲ್ಯಗಳು ಕುಗ್ಗಬಾರದು, ಇಂಥ ಅಮಾನವೀಯ ಕೃತ್ಯಗಳು ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದ ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಸಂಘಟನೆಯವರಾಗಿರ್ಬೋದು, ಎಲ್ಲರನ್ನ ಮನುಷ್ಯರ ರೀತಿಯಲ್ಲಿ ನೋಡ್ರಿ. ನಾವು ಕೂಡ ಎಷ್ಟು ದಿನ ಇರ್ತೇವೆ ಬಿಡ್ತೇವೆ ಗೊತ್ತಿಲ್ಲ, ಆದ್ರೆ ಇರೋ ತನಕ ಹಿಂಗೆ ನಾವು ಬಟ್ಟು ಮಾಡಿಸ್ಕೊಂಡು ಹೋಗಬಾರದು. ಯಾವುದೇ ಒಂದು ಬಿಜೆಪಿ ಹಿಂದುತ್ವ ಪರವಾಗಿ ಅದಾನ, ಕಾಂಗ್ರೆಸ್ನವ ಅಲ್ಪಸಂಖ್ಯಾತರ ಪರವಾಗಿ ಅದಾನ ಅಂತಕ್ಕಂಥದ್ದು ಹೊರಟು ಹೋಗ್ಬೇಕು. ಅದು ಹೊರಟು ಹೋದಾಗ ಮಾತ್ರ ನಾವು ಬದುಕಲಿಕ್ಕೆ ಇಲ್ಲಿ ಸಾಧ್ಯ ಅದ. ಯಾಕಂದ್ರೆ ಯಾರೋ ನೋಡ್ರಿ ಎಲ್ಲದ್ರಾಗ ಸುಮಾರು ಸುಳ್ಳು ಮಕ್ಕಳು ಅದಾರೆ. ಎಲ್ಲ ಸಮಾಜದಾಗ ಸ್ಥಳ ಮಜೂರು ಮಾಡ್ಲಿಕ್ಕೆ ಹೋದಾಗ 4 ಜನಕ್ಕೆ ಎನ್ಕೌಂಟರ್ ಮಾಡ್ತಾರೆ. ನಾನು ಆಗ್ರಹ ಪಡಿಸ್ತಾ ಇದ್ದೀನಿ, ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಗಟ್ಟಿ ಆಗಬೇಕಂದ್ರೆ ಬರ್ತಕ್ಕಂಥ ದಿನಗಳೊಳಗ ಈ ರೀತಿ ಕೊಲೆಗಳು ಆಗಬಾರ್ದು ಅನ್ನೋ ಉದ್ದೇಶ ಈ ಸರ್ಕಾರಕ್ಕಿದ್ರೆ ಕೂಡಲೇ ಇಂಥವ್ನ ಎನ್ಕೌಂಟರ್ ಮಾಡ್ಬೇಕು. ಯಾಕಂದ್ರೆ ಎಲ್ಲದಕ್ಕಿಂತಲೂ ಪಬ್ಲಿಕ್ ಒಪಿನಿಯನ್ ಭಾಳ ದೊಡ್ಡದು. ಪಬ್ಲಿಕ್ ಎಲ್ಲರೂ ಬಯಸ್ತಾ ಇದ್ದಾರೆ, ಇಂಥವ್ರಿಗೆ ಎನ್ಕೌಂಟರ್ ಮಾಡ್ರಿ, ಮುಂದಿನವ್ರಿಗೆ ಬುದ್ಧಿ ಬರ್ತದೆ. ಯಾಕಂದ್ರೆ ಕೊಲೆದವನಿಗೆ ಕೊಲೆ ಆಗ್ತದಂದ್ರೆ ಮುಂದಿನವರು ಕೂಡ ಜಾಗೃತ ಆಗ್ತಾರೆ. ಈಗ ನೋಡ್ರಿ ಏನಾಗ್ಬಿಡ್ತದೆ, ನೀವು ಕೊಲೆ ಮಾಡಿ ಸರೆಂಡರ್ ಆಗಿಬಿಟ್ರೆ 3 ತಿಂಗಳ ಬೇಲ್ ಆಗಿಬಿಡ್ತದೆ. ಇಲ್ಲ ಆದರೆ ಎಲ್ಲಿ ಕೊಲೆ ಮಾಡ್ತೀನಿ ಅಂತ ಹೇಳಿರ್ತೀನಿ. ಆ ಕಾರಣಕ್ಕಾಗಿ ಪೊಲೀಸರು ಅವತ್ತೇ ಕ್ರಮ ತಗೊಂಡಿದ್ರೆ ಈ ಕೊಲೆ ಆಗ್ತಿರ್ಲಿಲ್ಲ. ಇದು ಒಂದು ಪೊಲೀಸ್ ವೈಫಲ್ಯ ಅಂತೇಳಿ ಕೂಡ ನಾನು ಖಂಡಿಸ್ತೀನಿ. ಜೊತೆಗೆ ನೇಹಾಗ ಸಿಕ್ಕಂತ ಬೆಂಬಲ ಈ ಅಂಜಲಿ ಅಂಬಿಗರಿಗೆ ಸಿಗಲಿಲ್ಲ. ಯಾಕಂತಂದ್ರೆ ಇಲ್ಲಿ ಹಿಂದುಳಿದ ವರ್ಗಕ್ಕೆ ಯಾರು ಕೊಲೆ ಆಗ್ತಾರೆ, ಮೇಲ್ವರ್ಗದಾಗ ಯಾರು ಕೊಲೆ ಆಗ್ತಾರೆ ಅನ್ನೋದಕ್ಕೂ ಕೂಡ ಇಲ್ಲಿ ಒಂದಿಷ್ಟು ನೋಡುವಂಥ ಕೆಟ್ಟ ಮನಸ್ಸುಗಳಿದ್ದಾವೆ. ಅದನ್ನು ನಾನು ಖಂಡಿಸ್ತೀನಿ. ಬಹುಶಃ ಇವತ್ತು ಇದೊಂದಿಷ್ಟು ದೊಡ್ಡ ಸುದ್ದಿ ಆಗ್ಬೇಕಾದ್ರೆ ಇಲ್ಲಿ ರಿಪಬ್ಲಿಕ್ ಕನ್ನಡ ಅದರ ಗೊತ್ತಿಲ್ಲ ನನಗೆ, ಚಾನಲ್ದವರು, ಒಬ್ಬ ರಿಪಬ್ಲಿಕ್ ಕನ್ನಡ ಚಾನಲ್ದವರು ಅದನ್ನು ಸುದ್ದಿ ಮಾಡ್ತಾರೆ. ಅಂಜಲಿ ಏನು ಪಾಕಿಸ್ತಾನದಾಗ ಹುಟ್ಟಿದಳ ಅಥವಾ ಬಾಂಗ್ಲಾದೇಶದಾಗ ಹುಟ್ಟಿದಳ, ನ್ಯಾಯ ಕೊಟ್ಟಂತ ಬೆಂಬಲ ಈಗ ಕೊಡ್ತಾ ಇಲ್ಲ, ಏನು ಚುನಾವಣೆ ಮುಗೀತು ಅಂತೇಳಿ ನೀವೇನು ಮಾಡ್ತಾ ಇಲ್ಲ, ಅಥವಾ ನಿಮಗೆ ಮಾನವೀಯ ಮೌಲ್ಯಗಳಿಲ್ಲ ಅಂತೇಳಿ ಅವ್ರು ಸುದ್ದಿ ಬಿತ್ತರಿಸಿದ್ದು ಸ್ವಲ್ಪ ಇದು ಕಾವು ತಗೋತು. ಆಮೇಲೆ ಅಲ್ಲಿ ಇಲ್ಲಿ ಹೋರಾಟಗಳಾಗಿಂದ ಸ್ವಲ್ಪ ಇದನ್ನೂ ಒಂದು ಪ್ರಕರಣ ಗಂಭೀರ ಪ್ರಕರಣ ಅಂತಕ್ಕಂಥದ್ದು ಅನಿಸ್ಕೊಳ್ತು. ನಾನು ಆಗ್ರಹ ಮಾಡೋದು ಒಂದೇ, ಯಾವುದೇ ರಾಜಕಾರಣಿಗಳಿರಲಿ ಇಂಥ ಅಮಾನವೀಯ ಕೃತ್ಯಗಳು ನಡೆದಾಗ ಅಪ್ಪ ಹುಡ್ದಂಗೆ ನೋಡ್ಬೇಕಾಗ್ತದೆ. ಯಾವುದೇ ಒಂದು ರಾಜಕೀಯ ದೃಷ್ಟಿಯಿಂದ ಅಥವಾ ನಮ್ಗೆ ಲಾಭಕ್ಕೋಸ್ಕರ ನೋಡಬಾರ್ದು. ಅವ್ರು ಮನುಷ್ಯರಲ್ಲ, ಅಂಥದ್ದು ಇಲ್ಲಿ ಆಗಬಾರ್ದು ಅನ್ನೋದು. ಯಾಕಂತಂದ್ರೆ ಇದೇ ಹುಬ್ಬಳ್ಳಿಯಲ್ಲಿ ಹುಟ್ಟಿದಂಥ ಒಬ್ಬ ವಿಶ್ವನಾಥ್ ಸಜ್ಜನರ್ ಅಂತೇಳಿ 4 ವರ್ಷಗಳ ಹಿಂದೆ ಯಾವ ಆಂಧ್ರ ಪ್ರದೇಶದ ಒಂದು 4 ಜನ ಕೂಡಿ ಯುವತಿಯನ್ನು ರೇಪ್ ಮಾಡ್ತಾರೆ, ದಿಶಾ ಅಂತಕ್ಕಂಥ ಯುವತಿಗೆ. ಆ ರೇಪ್ ಮಾಡಿದಂಥ ಸಂದರ್ಭದಲ್ಲಿ ಅದು ಇಡೀ ದೇಶದಂತ ಸುದ್ದಿ ಆಗ್ತದೆ. ಅವಾಗ ಪಬ್ಲಿಕ್ ಒಪಿನಿಯನ್ ಏನಿರ್ತದೆ ಅಂದ್ರೆ ಅವ್ನಿಗೆ ಎನ್ಕೌಂಟರ್ ಮಾಡಬೇಕು ಅಂತ. ನೇಹಾ ಕೊಲೆಯ ಮಾಸು ಮುನ್ನವೇ ಅಂಜಲಿ ಕೊಲೆ ಆಯಿತು. ಅದು 2 ಹುಬ್ಬಳ್ಳಿಯಲ್ಲಿ ಆಗಿತ್ತು. ಬಟ್ ಇದು ಕೊಲೆ ಆಗೋದಕ್ಕಿಂತ ಮುಂಚೆ ಪೊಲೀಸ್ ಕಂಪ್ಲೇಂಟ್ ಆ ಮುದುಕಿ ಮಗಳ ಜೊತೆ ಹೋಗಿ ಕೊಟ್ಟಿರ್ತಾಳೆ. ಅವ ಏನು ಹೇಳಿರ್ತಾನಂದ್ರೆ, ನೀ ಜೇರ್ ಕರೆದು ನನಗೆ